ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್. ನಾನು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ 2025 ನನ್ನ ಲೈಫ್ನ ಹೇಗೆ ಚೇಂಜ್ ಮಾಡ್ತು, ನನ್ನ ಲೈಫ್ ಜರ್ನಿ ಹೇಗಿತ್ತು, ನಾನು ಏನೆಲ್ಲ ಸಂಪಾದನೆ ಮಾಡಿದೆ, ಈ ಇಯರ್ ಎಷ್ಟು ಸ್ಪೆಷಲ್ಲು ಅನ್ನೋದನ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಸೊ ಇದಾಗಿರುತ್ತೆ ಇವತ್ತಿನ ಒಂದು ವಿಡಿಯೋ. ಸೊ ಅದಕ್ಕೂ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಇನ್ಸ್ಟಾಗ್ರಾಮಲ್ಲಿ ನನಗೆ 3 ಲಕ್ಷ ಫಾಲೋವರ್ಸ್ ಕಂಪ್ಲೀಟ್ ಆಗಿರೋದು ಈ ಇಯರಲ್ಲೇ. ಅದಾದಮೇಲೆ ಯೂಟ್ಯೂಬಲ್ಲಿ 35,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿರೋದು ಈ ಇಯರಲ್ಲೇ. ಸೊ ತುಂಬ ಖುಷಿ ಇದೆ. ನಾನು ಆದ್ರೂ ಒಂದು ಇನ್ಸ್ಟಾಗ್ರಾಮಲ್ಲಿ 3 ಲಕ್ಷ ಫಾಲೋವರ್ಸ್ ಪ್ರೀತಿನ ಸಂಪಾದನೆ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಯೂಟ್ಯೂಬಲ್ಲೂ ಅಷ್ಟೇ. ಸೊ ತುಂಬ ಖುಷಿ ಇದೆ. ನಾನು ಟಿಕ್ಟಾಕ್ ಮಾಡ್ತಾ ಇದ್ದೆ ಮುಂಚೆ, 45,000 ಫಾಲೋವರ್ಸ್ ಇದ್ದರು. ಅದಾದಮೇಲೆ ಅದು ಬ್ಯಾನ್ ಆಯಿತು. ನೆಕ್ಸ್ಟು ಇನ್ಸ್ಟಾಗ್ರಾಮ್ನ ನಾನು ಯೂಸ್ ಮಾಡ್ತಾ ಇರಲಿಲ್ಲ. ಒಂದು 2-3 ವರ್ಷ ಆದಮೇಲೆ ನಾನು ಇನ್ಸ್ಟಾಗ್ರಾಮ್ನ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ತಾ ಇರೋದು. ಎಲ್ಲರ ಥರನೇ ನಾನು ರೀಲ್ಸ್ ನೋಡ್ತಾ ಇದ್ದೆ. ಸೊ ರೀಲ್ಸ್ ನೋಡಬೇಕಾದ್ರೆ ಫೇಮಸ್ ಆಗಿರೋರನ್ನ ಮತ್ತು ಲೈಕ್ಸು ವ್ಯೂಸು ಜಾಸ್ತಿ ಬರೋರನ್ನ ನೋಡಿದಾಗ ನಾನು ಈ ಥರ ಎಲ್ಲ ಆಸೆ ಇಟ್ಕೊಂಡಿದ್ದೆ, ಈ ಥರ ಬೆಳಿಬೇಕು ಅಂತ ಅಂದ್ಬಿಟ್ಟು. ಬಟ್ ನನಗೇನು ಆಯ್ತಾ ಇಲ್ವಲ್ಲ, ವಿಡಿಯೋಸ್ ಮಾಡೋಣ ಅಂತ ಅಂದ್ಬಿಟ್ಟು ಸಾಂಗಿಗೆಲ್ಲ ವಿಡಿಯೋಸ್ ಮಾಡ್ತಾಯಿದ್ದೆ. ಸಾಂಗಿಗೆಲ್ಲ ವಿಡಿಯೋಸ್ ಮಾಡಿದ್ರೂ ನಾನು ಅಷ್ಟು ಕ್ಲಿಕ್ ಆಗಲಿಲ್ಲ. ಅದಾದಮೇಲೆ ಯಾವಾಗಲೂ ಒಂದೊಂದು ಸಲ ಏನಕ್ಕೆ ಮಾಡಬೇಕು, ಏನೋ ಒಂದು ಇದರಲ್ಲಿ ಕ್ಲಿಕ್ ಆಯ್ತಿಲ್ಲ ಅಂತಂದಾಗ ಅಂದ್ಬಿಟ್ಟು ತಲೆ ಕೆಡ್ಸ್ಕೊಂಡು ಮಾಡ್ತಾ ಇರಲಿಲ್ಲ. ಯಾವಾಗಲೂ ಒಂದೊಂದು ವೀಡಿಯೋಸ್ ಬಿಡ್ತಾ ಇದ್ದೆ, ಇಂಟ್ರೆಸ್ಟ್ ಕೊಟ್ಟು ಮಾಡ್ತಿರ್ಲಿಲ್ಲ. ಅದಾದಮೇಲೆ ಅದೇನು ಅಂತ ಗೊತ್ತಿಲ್ಲ, ನಂಗೆ ತಲೆಯಲ್ಲಿ ಬಂದಿದ್ದು ನಾನು ಫೇಮಸ್ ಆಗಲೇಬೇಕು, ಸೊ ನಾನು ಬೆಳಿಬೇಕು ಅಂತ ಅಂದ್ಕೊಂಡು 2024ಅಲ್ಲಿ iPhone 15 ತೊಗೊಂಡೆ ಕಷ್ಟಪಟ್ಟು. ಸೊ ಕಷ್ಟಪಟ್ಟೆ ತೊಗೊಂಡಿರೋದು, ಸುಖದಿಂದ ತೊಗೊಳ್ಳಿಲ್ಲ. ಅದನ್ನು ತೊಗೋಬೇಕಾದ್ರೂ ತುಂಬ ಕಷ್ಟಪಟ್ಟೆ ತೊಗೊಂಡಿದ್ದು. ಸೊ ಅದನ್ನು ತೊಗೊಂಡೆ. ಅದಾದಮೇಲೆ ರೀಲ್ಸ್ ಮಾಡಿದ್ವಿ. ಆಂಟಿ ನಾನು ಇಬ್ಬರು ಸೇರಿಕೊಂಡು, ಆಂಟಿ ಹಂಗೆ ಆಕಸ್ಮಿಕವಾಗಿ ಫ್ರೆಂಡ್ ಆದರು, ರೀಲ್ಸ್ ಮಾಡಿದ್ವಿ. ರೀಲ್ಸ್ ಮಾಡಿದ್ಮೇಲೆ ಅದು ತಕ್ಕ ಮಟ್ಟಿಗೆ ವ್ಯೂಸು ಲೈಕ್ಸು ಬರ್ತಾಯಿತ್ತು. ಸ್ಟೋರಿ ಥರ ಮಾಡ್ತಾಯಿದ್ವಿ, ಫ್ಯಾಮಿಲಿ ಸ್ಟೋರಿ ಥರ ಸೆಂಟಿಮೆಂಟ್ ವಿಡಿಯೋಸ್ಗಳೆಲ್ಲ ಮಾಡ್ತಾಯಿದ್ದೋ. ಸಿಕ್ಕಾಬಟ್ಟೆ ಕಷ್ಟ, ಎಡಿಟಿಂಗ್ ಎಲ್ಲ ನಾನೇ ಕುತ್ಕೊಂಡು ಮಾಡಬೇಕು, ಎಲ್ಲ ಸಿಕ್ಕಾಬಟ್ಟೆ ಕಷ್ಟ ಇತ್ತು. ಆದ್ರೂ ಆ ಥರ ವಿಡಿಯೋಸ್ ಎಲ್ಲ ಮಾಡ್ತಾಯಿದ್ದೆ. ಅದಾದಮೇಲೆ ನನ್ನ ತಲೆಯಲ್ಲಿ ಬಂದಿದ್ದು ಹಳ್ಳಿ ಭಾಷೆಯಲ್ಲಿ, ನಮ್ಮೂರು ಚಂದ್ರಾಯಪಟ್ಟಣ ಭಾಷೆಯಲ್ಲಿ ಒಗ್ಗಿ ಪರಗ್ಗಿ ಅನ್ನೋದೇ ಒಂದು ಸ್ಪೆಷಲ್ಲು. ಆ ಥರ ಒಂದು ನಮ್ಮ ಹಳ್ಳಿ ಕಡೆ ಯಾವ ಥರ ಮಾತಾಡ್ತಾರೆ ಅನ್ನೋದನ್ನ ಒಂದು ರೀಲ್ಸ್ ಮಾಡಿಬಿಟ್ಟು ಬಿಡೋಣ ನೋಡೋಣ ಅಂತ ಅಂದ್ಬಿಟ್ಟು ಆಂಟಿಗೆ ಹೇಳಿದೆ. ಆಂಟಿ ಮಾಡು ಅಂತ ಅಂದರು. ಅದಾದಮೇಲೆ ನಾನು ಈ ಥರ ಮಾಡಿದಾಗ ಜನ ಏನು ಅಂದ್ಕೋತಾರೋ ಏನೋ, ಹಳ್ಳಿ ಭಾಷೆ ಎಲ್ಲ ಮಾತಾಡಿದರೆ ಅಂತ ಅಂದ್ಕೊಂಡು, ಸೊ ನಾನು ಮನ್ಸು ಮಾಡಿರಲಿಲ್ಲ ಮಾಡೋದಕ್ಕೆ. ಒಂದು ವಾರದಿಂದ ಹೇಳ್ತಾನೆ ಇದ್ದೆ ಮಾಡೋಣ ಅಂತ ಅಂದ್ಕೊಂಡು, ಹಿಂಗೆ ಡಿಲೇ ಮಾಡ್ತಾಯಿದ್ದೆ. ಒಂದಿನ ಶುಕ್ರವಾರ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಂಟಿ ಮನೆಗೆ ಹೋದೆ. ತೋಟದ ಹತ್ರ ಹೋಗ್ಬೇಕಾಯ್ತು, ನಾನು ಆಂಟಿ ಇಬ್ಬರೂ. ಅವ್ರ ಮನೆಗೆ ಹೋಗಿ ಕೂತ್ಕೊಂಡಾಗ ಆಂಟಿ ಮಾಡೋಣ ಅಂತ ಅಂದೆ. ಮಾಡಿ ಅಂತ ಅಂದರು. ಅದು ಹೆಂಗೋ ಒಂದು ಮನ್ಸು ಮಾಡಿಬಿಟ್ಟು ಹೋಗ್ಬಿಟ್ಟು ತೋಟದ ಹತ್ರ ಏನೋ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಅದೇ ಗೊತ್ತಲ್ಲ, ದನ ಎಲ್ಲ ಕಟ್ಬಿಟ್ಟು ಹಿಂಗೆ ಫ್ರೀಯಾಗಿ ಕೂತ್ಕೊಂಡಾಗ ತಡಿ ಮಾಡೋಣ ಅಂತ ಅಂದ್ಬಿಟ್ಟು, ನಾವೇನು ರೆಡಿ ಆಗ್ಬಿಟ್ಟು ಏನು ಮಾಡಲಿಲ್ಲ. ನಾವು ಮಾಮೂಲಿ ನಾವು ಹೆಂಗಿರ್ತೀವಿ ಮನೆ ಹತ್ರ ಅದೇ ಥರ ಒಂದು ಹಳ್ಳಿ ಭಾಷೆ ಮಾಡಿಬಿಟ್ಟು ನಮ್ಮೂರು ಭಾಷೆಯಲ್ಲಿ ಒಂದು ರೀಲ್ಸ್ ಮಾಡಿಬಿಟ್ಟು ಬಿಟ್ವಿ. ರಾತ್ರಿ ಫುಲ್ಲು ವೈರಲ್ಲು, ಸಿಕ್ಕಾಬಟ್ಟೆ ಹೊಡೆದು ಬಿಡಬೇಕಾದ್ರೂ ನನಗೆ ಆಂಟಿ ನನಗೇನು ದೊಡ್ಡವರಲ್ವಾ, ಒಗ್ಗಿ ಬರಗಿ ಅಂತ ಅನ್ನೋದಕ್ಕೂ ನಂಗೆ ಒಂಥರ ಮುಜುಗರ. ಏನಂದ್ಕೋತಾರೋ ಏನೋ, ನೋಡಿ ಇವಳು ಇಷ್ಟು ಅವ್ರಿಗಿಂತ ಚಿಕ್ಕವಳು, ಇವ್ರು ದೊಡ್ಡವರು, ಹೆಂಗೆ ರೆಸ್ಪೆಕ್ಟ್ ಇಲ್ದಲೆ ಮಾತಾಡ್ತಾರೆ ಅಂತ ಏನಾದ್ರು ತಿಳ್ಕೊತಾರ ಅಂತ ಅಂದ್ಕೊಂಡು ಯೋಚನೆ ಮಾಡ್ಕೊಂಡೇ ಬಿಟ್ಟಿದ್ದೀನಿ. ನಮ್ಮಮ್ಮನೂ ಇದೆಲ್ಲ ಯಾಕೆ ಮಾಡ್ತಾ ಇದೆಯಾ, ನಿನಗೇನು ದೊಡ್ಡವಳು ಶಾಂತ, ಎಲ್ಲನೂ ಮಾತಾಡ್ಕೊಂಡು ಬಿಡು ಅಂದೈತೆ ನಿನಗೆ ಅಂತ ಅಮ್ಮನೂ ಬೈತದೆ. ಅಮ್ಮ ಅನ್ಬೇಕಾದ್ರೆ ಇಲ್ಲೊಂದು ಕಡೆ ಬೇಡ ಅಂತ ಅಂದ್ಕೊಂಡೆ. ಇರಲಿ ಅಂದ್ಬಿಟ್ಟು ದೇವರೆಲ್ಲ ಬೇಡ್ಕೊಂಡು ಏನೋ ಟ್ರೋಲ್ಗಿಲ್ಲ ಏನೋ ಆಗದಿದ್ರೆ ಸಾಕು, ನನ್ನ ಮೈಂಡಲ್ಲಿ ಏನಾದ್ರು ಟ್ರೋಲ್ ಮಾಡಿಬಿಡ್ತಾರೋ ಅಂತ ಏನೋ ಒಂದು ಭಯ, ಅದೆಲ್ಲ ಬೇಡ್ಕೊಂಡು ಸೊ ಆ ರೀಲ್ಸ್ನ ಬಿಟ್ವಿ. ರಾತ್ರಿ ಫುಲ್ಲು ವೈರಲ್ ಆಯಿತು. ಬೆಳಗ್ಗೆ ಒಂದು ಫಂಕ್ಷನ್ಗೆ ಹೋಗ್ತೀನಿ, ಅಲ್ಲೆಲ್ಲ ಮಾತಾಡಿಸ್ತವ್ರೆ, ಕೇಳ್ತವ್ರೆ ನೀವು ರೀಲ್ಸ್ ಮಾಡಿದ್ರಿ ಅಲ್ವಾ ವಾಸನ್ ಭಾಷೆ ಅಂತ ಅಂದ್ಬಿಟ್ಟು ಅಂತ. ಒಂದು 4-5 ಜನ ಕೇಳಿದ್ರು. ಮಾರ್ಕೆಟ್ಗೆ ಹೋದೆ, ಅಲ್ಲೂ ಒಂದಿಬ್ಬರು ಮಾತಾಡಿಸಿದ್ರು. ಫಂಕ್ಷನ್ಗೆ ಹೋದೆ, ಅಲ್ಲೂ ಒಂದಿಬ್ಬರು ಮಾತಾಡಿಸಿದ್ರು. ಅವಾಗ ಅಯ್ಯೋ ನಾನು ಈ ಥರ ಗುರುತಿಸ್ತವ್ರಲ್ಲ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ನನಗೆ ಸೋಷಿಯಲ್ ಮೀಡಿಯಾನೇ ಕಾರಣ. ನಾನು ದುಡಿತಾ ಇದ್ದೀನಿ, ನಾನು ಏನೋ ಒಂದು ಮಾಡ್ತಾ ಇದ್ದೀನಿ. ಏನಕ್ಕೆ ಈ ಮ್ಯಾಟ್ರ್ ಮಾತಾಡ್ತಾ ಇದ್ದೀನಿ ಅಂತಂದರೆ, ಎಲ್ಲರೂ ಒಂದೇ ಫೀಲ್ಡಲ್ಲಿ ಅಚೀವ್ ಮಾಡಬೇಕು ಅನ್ನೋದೇನಿಲ್ಲ. ಅವ್ರ ಟ್ಯಾಲೆಂಟು ಏನಿರುತ್ತೆ ಅದರಲ್ಲಿ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿದರೆ ಮಾತ್ರ ಒಂದು ಬೆಳೆಯೋಕ್ಕೆ ಸಾಧ್ಯ. ನೀವು ಇದೇ ಒಂದು ದೊಡ್ಡ ಮ್ಯಾಟ್ರಾ ಅಂತ ಹೇಳ್ಬೋದು. ಬಟ್ ನಾನು ಕೆಲ್ಸದ ಮೇಲೆ ಇರೋರು, ಓದಿ ಕೆಲ್ಸದ ಮೇಲೆ ಇರೋರು ದುಡಿಯೋದಕ್ಕಿಂತ ಚೆನ್ನಾಗೇ ದುಡಿತಾ ಇದ್ದೀನಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿ. ನನಗೆ ತುಂಬ ಆಸೆ ಇತ್ತು ಬೇರೆಯವ್ರ ಥರ ನಾನು ಫೇಮಸ್ ಆಗಬೇಕು, ದುಡಿಬೇಕು ಅಂತ. ಸೊ ಆ ಕನಸು ಆಸೆ ಎಲ್ಲ ಇವತ್ತು ಈಡೇರಿ
ನನಗೆ ನಾನು ಅಂದ್ಕೊಂಡಂಗೆ ಆಗುತ್ತೆ ಅಂತಲೂ ನಾನು ಅಂದ್ಕೊಂಡಿರಲಿಲ್ಲ. ಸೊ ಏನೋ ಒಂದು 4 ಕಾಸು ದುಡಿತಾ ಇದ್ದೀನಿ, ಚೆನ್ನಾಗಿ ಒಂದು ಕೆಲ್ಸಕ್ಕೆ ಹೋಗಿ ದುಡಿತಾ ಇದ್ದಾರಲ್ವ, ಸೊ ಅದಕ್ಕಿಂತ ಚೆನ್ನಾಗಿ ದುಡಿತಾ ಇದ್ದೀನಿ ನಾನು. ಸೊ ಅದೊಂದು ಖುಷಿ. ಅದಾದಮೇಲೆ ರೀಲ್ಸ್ ಮಾಡಿಬಿಟ್ಟಾಗ ಅಲ್ಲಿ ಹೊರಗಡೆ ಹೋದಾಗೆಲ್ಲ ಆ ಥರ ಮಾತಾಡಿಸಿದ್ರು. ನೆಕ್ಸ್ಟ್ ಮಾರನೇ ದಿನ ಅದಾದಮೇಲೆ ನನಗೆ ಗೊತ್ತಿರೋರೆಲ್ಲ ಒಂದು ಹಳ್ಳಿ ಭಾಷೆನಲ್ಲಿ ಹಿಂಗೆ ಕಂಟಿನ್ಯೂ ಮಾಡು ಅಂತ ಅಂದ್ಬಿಟ್ಟು ಒಂದು ಐಡಿಯಾ ಕೊಟ್ಟರು. ಸರಿ ಮಾಡೋಣ ಅಂತ ಅಂದ್ಬಿಟ್ಟು ಬ್ಯಾಕ್ ಟು ಬ್ಯಾಕ್ ಡೈಲಿ ಒಂದೊಂದು ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಕ್ಲಿಕ್ ಆಯಿತು, ಹಿಟ್ಟಾಯಿತು. ಸೊ ಆಮೇಲೆ ಪ್ರಮೋಷನ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಒಂದು 100K ಫಾಲೋವರ್ಸು ಒಂದೂವರೆ ತಿಂಗಳಲ್ಲೋ ಅದು 100K ಫಾಲೋವರ್ಸು ಕಂಪ್ಲೀಟ್ ಆದರು. ಪ್ರಮೋಷನ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಒಂದೊಂದು ಸ್ಟೆಪ್ ಬೈ ಸ್ಟೆಪ್ಪು ನನಗೆ ಒಂದು ಲೈಫ್ ಒಂಥರ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಆದ್ರೂ ನಾನು ಅಂದ್ಕೊಂಡಂಗೆ ಇದೊಂದು ನನ್ನ ಲೈಫಲ್ಲಿ ಏನೂ ಆಗಲಿಲ್ಲ ಅಂತ ಅಂದ್ರೂ ಇದೊಂದಾದರೂ ಆಯ್ತಲ್ಲ ಅನ್ನೋದೊಂದು ಖುಷಿ. ನೀವು ಅಂದ್ಕೋಬೋದು ಏನು ಓದಿ ಇಂಜಿನಿಯರು ಡಾಕ್ಟ್ರು ಆಗಿದೆಯಾ ನೀನು ಅಂತ. ಸೊ ಅವರೆಷ್ಟು ಸಂಬಳ ತೊಗೋತಾ ಇದ್ರು, ನಾನು ಅಷ್ಟೇ ಸಂಬಳ ತೊಗೋತಾ ಇದ್ದೀನಿ. ಅವ್ರಿಗೆ ವಿದ್ಯೆ ಇತ್ತು, ಓದೋ ಇಂಟ್ರೆಸ್ಟ್ ಇತ್ತು, ಓದಿ ಏನೋ ಒಂದು ಅಚೀವ್ ಮಾಡಿದರು. ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇತ್ತು, ನಾನು ಇದರಲ್ಲಿ ಏನೋ ಒಂದು ತಕ್ಕ ಮಟ್ಟಿಗೆ ಫೇಮಸ್ ಆಗಿ ಇದರಲ್ಲಿ ದುಡಿತಾ ಇದ್ದೀನಿ. ಸೊ ಅಷ್ಟೇ ಸಾಕು ನನಗೆ. ನಾನು ಅಂದ್ಕೊಂಡಂಗೆ ಆಯ್ತಲ್ಲ ಅಂತ ಅಂದ್ಬಿಟ್ಟು 2025 ನನಗೆ ಇದಕ್ಕೆ ಒಂದು ಸ್ಪೆಷಲ್. ಇನ್ಸ್ಟಾಗ್ರಾಮಲ್ಲಿ 3 ಲಕ್ಷ ಫಾಲೋವರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಯೂಟ್ಯೂಬಲ್ಲಿ 35K ಫಾಲೋವರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ತುಂಬ ಖುಷಿ. ಮುಂಚೆಲ್ಲ ಏನನ್ನೋರು ಅಂತಂದರೆ ನಾನು ವೀಡಿಯೋಸ್ ಮಾಡಬೇಕಾದ್ರೆ ಯೂಟ್ಯೂಬರು ಅಂತ ಅನ್ನೋರು. ಒಂದು 2,000, 2,500, 1,500 ಫಾಲೋವರ್ಸ್ ಇರೋದಕ್ಕೆ ನಂಗೆ ಆ ಮಾತು ಕೇಳೋಕ್ಕೆ ನನಗೆ ಒಂಥರ ಬೇಜಾರಂತ ಅನ್ಸೋದು. ಒಂದು ತಿಂಗಳು ಸಂಬಳ ತಗೊಂಡಿಲ್ಲ, ಏನೂ ಇಲ್ಲ, ಇವ್ರು ಈ ಥರ ಅಂತಾರಲ್ಲ ಅಂತ ಅಂದ್ಬಿಟ್ಟು ನನ್ನ ಮೇಲೆ ನನಗೆ ಒಂಥರ ಬೇಜಾರು. ನನಗೆ ಸುಮ್ಮನೆ ಕೊಚ್ಕೊಳ್ಳೋದು, ಸುಮ್ಮನೆ ಕೊಚ್ಕೊಂಡು ನನ್ನ ಬಗ್ಗೆ ನಾನೇ ಹೊಗಳ್ಕೊಳ್ಳೋದು ನನಗೆ ಇಷ್ಟ ಆಗಲ್ಲ. ಇವ್ರು ಈ ಥರ ಅಂತಿದಾರಲ್ಲ, ಇದೇ ಥರ ನಾನು ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಯೂಟ್ಯೂಬರು ಅಂತ ಅಂದಾಗ ನನಗೆ ಆಗದಿರೋರಲ್ಲ ಟೀಕೆ ಮಾಡಿಲ್ಲ. ಏನೋ ಒಂದು ಬೇರೆಯವ್ರ ಹತ್ರ ಹೇಳ್ಬೇಕಾದ್ರೆ ಅವ್ಳು ಯೂಟ್ಯೂಬರು ಅಂತ ಹೇಳಿದಾಗ ಜಸ್ಟ್ ಇಷ್ಟು ಫಾಲೋವರ್ಸ್ ಇರೋದಕ್ಕೆ, ಸಬ್ಸ್ಕ್ರೈಬರ್ಸ್ ಇರೋದಕ್ಕೆ ನಾನು ಈ ಥರ ಅಂತ ಇದ್ದಾರಲ್ಲ, ಯಾವತ್ತು ಈ ಥರ ನಾನು ಬೆಳಿತೀನಿ, ಇವರು ಯಾವತ್ತು ನಾನು ಯೂಟ್ಯೂಬಲ್ಲಿ ಪೇಮೆಂಟ್ ತೊಗೋತೀನಿ, ಇವ್ರು ಅಂತ ಇದ್ದಾರಲ್ಲ, ಅದು ನಿಜ ಮಾಡಬೇಕು ಅಂತ ಎಷ್ಟೊಂದು ದಿವಸ ಅಂದ್ಕೊಂಡಿದ್ದೀನಿ ನಾನು 15 ತೊಗೊಂಡಿದ್ದೆ. ಮುಂಚೆ ಒಂದು ಆ್ಯಂಡ್ರಾಯ್ಡಲ್ಲಿ ರೀಲ್ಸ್ ಮಾಡ್ತಾಯಿದ್ದೆ. ಅದೇ ವ್ಯೂಸ್ ಲೈಕ್ಸು ಬರ್ದಿರೋದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗಿ ಮಾಡ್ತಾ ಇರಲಿಲ್ಲ. ಮಾಡಲೇಬೇಕು, ನಾನು ಫೇಮಸ್ ಆಗಲೇಬೇಕು ಅಂತ ತಲೆ ಕೆಡಿಸ್ಕೊಂಡು 15 ತೊಗೊಂಡೆ. 15 ತೊಗೊಂಡ್ಮೇಲೂ ಒಂದೇ ಸಲ ಯಾರಾದರೂ ಅಷ್ಟೇ ಒಂದು ಸ್ಟೆಪ್ ಬೈ ಸ್ಟೆಪ್ಪು ಬೆಳಿಬೇಕು. ಒಂದೇ ಸಲ ರಾತ್ರಿ ಫೇಮಸ್ ಆದರೆ ಯಾರನ್ನು ಕೂಡ ಅದು ತಾತ್ಕಾಲಿಕ ಅಷ್ಟೇ, ಲೈಫ್ ಲಾಂಗ್ ಇರಲ್ಲ. ಒಂದು ವಿಡಿಯೋಸು ರಾತ್ರಿ ಫೇಮಸ್ ಆಗಿದ್ದು. ಬಟ್ ಅದಕ್ಕೂ ಮುಂಚೆ ನಾನು ಎಷ್ಟು ಕಷ್ಟಪಡ್ತಾ ಇದ್ದೆ ಹೇಳಿ, ಎಷ್ಟು ತಲೆ ಕೆಡ್ಸ್ಕೊತಾ ಇದೆ ಹುಚ್ಚಿ ಥರ ಫೇಮಸ್ ಆಗಬೇಕು ಅಂತ. ಸೊ ಅದು ಮೇನು. ಯಾರಾದರೂ ಅಷ್ಟೇ ಏನೋ ಒಂದು ಮಾಡ್ತಾಯಿದ್ದೀವಿ ಅಂತಂದಾಗ ತಾಳ್ಮೆ, ನಾನು ಇವಾಗ ಅನಿಸ್ತಾ ಇದೆ ತಾಳ್ಮೆ ಮುಖ್ಯ, ತಾಳ್ಮೆ ಇರಬೇಕು ಅಂತ ಅಂದ್ಬಿಟ್ಟು. ನಾನು ಯೂಟ್ಯೂಬಲ್ಲಿ ಅಷ್ಟೇ 35ಗಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಬೇಕಾಗಿತ್ತು. ಬಟ್ ನನಗೆ ಪೇಷನ್ಸ್ ಇದೆ. ಆಗ್ತಾರೆ, ಮುಂದೆ ಒಂದಿನ ಆಗ್ತಾರೆ, ಜಾಸ್ತಿ ಆಗ್ತಾರೆ. ಬೇರೆಯವ್ರ ವೀಡಿಯೋಸ್ ನೋಡಿದಾಗ ಅನ್ಸುತ್ತೆ ನನಗೆ ಇಷ್ಟು ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿದಾರಲ್ಲ ಇವ್ರಿಗೆ ಅಂತ. ನಾನು ಇದನ್ನ ಲೈಫಲ್ಲಿ ಅನುಭವಿಸಿರೋದಕ್ಕೆ ನನಗೆ ತಾಳ್ಮೆ ಬಂದಿದೆ. ಬಿಡು, ನಿಧಾನಕ್ಕೆ ಆಗ್ತಾರೆ, ಇಲ್ಲೂ ಹೋಗಲ್ಲ, ಆಯ್ತಾರೆ, ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು ಅಂತ ಅಂದ್ಬಿಟ್ಟು ಸೊ ನಾನು ಅಂದ್ಕೊಂಡು ಸುಮ್ಮನೆ ಆಯ್ತೀನಿ. ತಾಳ್ಮೆ ಅನ್ನೋದು ಬಂದಿದೆ. ನಿಮ್ಗಾದರೂ ಅಷ್ಟೇ ಒಂದೇ ಸಲ ಯಾರನ್ನೂ ಬೆಳೆದೋಗಲ್ಲ. ಅದಕ್ಕೂ ತಾಳ್ಮೆ ಅನ್ನೋದಿರಬೇಕು ಅಂತ ಹೇಳ್ತೀನಿ. ನೆಕ್ಸ್ಟ್ ಅದಾದಮೇಲೆ ಪ್ರಮೋಷನ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಯೂಟ್ಯೂಬಲ್ಲೂ ವ್ಯೂವರ್ಸ್ ಎಲ್ಲ ಜಾಸ್ತಿ ಆದರು, ಸಬ್ಸ್ಕ್ರೈಬರ್ಸ್ ಎಲ್ಲ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಪೇಮೆಂಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ಹಳೆದೆಲ್ಲ ನೆನ್ಕೊಂಡಾಗ ನಾನು ಅಂದ್ಕೊಂಡಿದ್ದೆಲ್ಲ ಆಯ್ತಾಯ್ತಲ್ಲ ನನ್ನ ಕಣ್ಮುಂದೆ, ಕನ್ಸ್ಕೊಂಡಿದ್ದೆಲ್ಲ ಆಗ್ತಾಯ್ತಲ್ಲ ನನ್ನ ಕಣ್ಮುಂದೆ ಅನ್ನೋದೊಂದು ಖುಷಿ, ಪ್ರೌಡ್ ಫೀಲ್ ಆಗುತ್ತೆ. ಅದೊಂದು 25 ಮುಗಿಯೋದೊಳಗಡೆನೆ ನನಗೆ ಇನ್ಸ್ಟಾಗ್ರಾಮಲ್ಲಿ 3 ಲಕ್ಷ ಫಾಲೋವರ್ಸ್ ಕಂಪ್ಲೀಟ್ ಆದ್ರಲ್ಲ ಅನ್ನೋದೊಂದು ಖುಷಿ. 2026 ಹೋಗ್ಬಿಟ್ಟಿದ್ರೆ 25 ಆಗಲಿವಲ್ಲಪ್ಪ ಅನ್ನೋದೊಂದು ಬೇಜಾರು ಆಗೋದು. ಇಯರಲ್ಲಿ ಏನೇನು ತೊಗೊಂಡೆ ನಾನು ಅನ್ನೋದನ್ನ ಹೇಳ್ತೀನಿ. ಯೂಟ್ಯೂಬ್ ಪೇಮೆಂಟ್ ತೊಗೊಂಡೆ. ಅದಾದಮೇಲೆ 16 Pro Max 1.5 ಲಕ್ಷ ಕೊಟ್ಟು ಫೋನ್ ತೊಗೊಂಡೆ. ಎಲ್ಲದಕ್ಕಿಂತ ಎಲ್ಲದಕ್ಕಿಂತ ಮೇಯ್ನು ನನ್ನ
ಕಾರ್ ತೊಗೊಂಡೆ. ಸೊ ಅದು ಬಿಗ್ಗು ಡ್ರೀಮು ಇತ್ತು ನನಗೆ, ಒಂದು ಕಾರ್ ತೊಗೋಬೇಕು ಅಂತ ಅಂದ್ಬಿಟ್ಟು ತುಂಬ ಕನಸಿತ್ತು. ಬೇರೆಯವರೆಲ್ಲ ರೀಲ್ಸಲ್ಲಿ ಫೇಮಸ್ ಆಗಿ ಸಂಪಾದನೆ ಮಾಡಿ ಯೂಟ್ಯೂಬಲ್ಲೆಲ್ಲ ದುಡ್ದು ತೊಗೊಂಡಾಗ ನನಗೆ ಅನ್ಸೋದು ನಾನು ಯಾವತ್ತು ಈ ಥರ ತೊಗೋತೀನಿ ಅಂತ ಅಂದ್ಬಿಟ್ಟು ಹತ್ತಿದ್ದೀನಿ. ಸೊ ನಮಗಿಂತ ಕೆಳಗಡೆ ಇರೋರನ್ನ ನೋಡಿ ಅಂತ ಅಂದ್ಬಿಟ್ಟು ದೊಡ್ಡವ್ರು ಹೇಳ್ತಾರೆ, ನಮಗಿಂತ ಕೆಳಗಡೆ ಇರೋರನ್ನ ನೋಡ್ತೀವಿ, ನೋಡಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಮನುಷ್ಯ ಆಗಿದ್ಮೇಲೆ ಹಠ ಛಲ ಕನಸು ಎಲ್ಲ ಇರಬೇಕು, ಎಲ್ಲ ಇಟ್ಕೋಬೇಕು. ಇರೋದೊಂದು ಲೈಫಲ್ಲಿ ಇದೇ ಥರ ಇರಬೇಕು, ಲೈಫ್ ಇದೇ ಥರ ಲೀಡ್ ಮಾಡಬೇಕು, ಖುಷಿಯಾಗಿರಬೇಕು ಅನ್ನೋದೊಂದು ಇರಲೇಬೇಕು ಹಠ ಎಲ್ಲರಿಗೂ. ಹಂಗೆ ನನಗೂ ಕಾರ್ ತೊಗೋಬೇಕು ಅಂತ ಆಸೆ ಇತ್ತು. ಬೇರೆಯವ್ರ ವಿಡಿಯೋಸ್ ಎಲ್ಲ ನೋಡಿದಾಗ ನನಗೆ ಹೊಟ್ಟೆ ಉರಿ ಪಟ್ಟಿಲ್ಲ ಯಾವತ್ತು. ನಾನು ಯಾರಾದರೂ ನೀವಾದರೂ ಅಷ್ಟೇ ಹೊಟ್ಟೆ ಉರಿ ಪಡೋಕೆ ಹೋಗ್ಬೇಡಿ, ಇವ್ರಿಗಿಂತ ನಾವು ಚೆನ್ನಾಗಿರಬೇಕು ಅನ್ನೋದೊಂದು ಇರಬೇಕು, ಇವ್ರ ಥರ ಇರಬೇಕು, ಇವ್ರಿಗಿಂತ ಚೆನ್ನಾಗಿರಬೇಕು ಅನ್ನೋದೊಂದು ಇಟ್ಕೋಬೇಕು. ಯಾರ ಮೇಲೂ ಯಾರು ಹೊಟ್ಟೆ ಉರಿ ಪಡ್ಕೋಬಾರ್ದು, ಇವ್ರು ಹಾಳಾಗೋಗ್ಲಿ, ಇವ್ರು ಯಾಕೆ ತೊಗೊಂಡ್ರು ಅಂತ ಹೊಟ್ಟೆ ಉರಿ ಬುದ್ಧಿ ಇಟ್ಕೋಬಾರ್ದು. ನಾನು ಯಾವತ್ತೂ ಬೇರೆಯವ್ರು ಬದುಕಿದಾಗ ನಾನು ಹೊಟ್ಟೆ ಉರಿ ಪಡ್ಕೊಂಡಿಲ್ಲ. ಬಟ್ ಇವ್ರ ಥರನೇ ನಾನು ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಲೈಫಲ್ಲಿ, ಹಠ ಛಲ ಅನ್ನೋದು ಇಟ್ಕೊಂಡಿದ್ದೀನಿ ಲೈಫಲ್ಲಿ. ಆಮೇಲೆ ಹೊರ್ಗಡೆ ಎಲ್ಲ ಹೋದಾಗ ಸಿಕ್ಕಾಪಟ್ಟೆ ಜನ ಸಂಜುಗೌಡ ಅಂತ ಮಾತಾಡಿಸ್ತಾರೆ, ಪ್ರೀತಿಯಿಂದ ಮಾತಾಡಿಸ್ತಾರೆ. ನಾನು ಇಷ್ಟು ಜನಕ್ಕೆ ಗೊತ್ತಲ್ಲ, ನನ್ನ ಫೇಸ್ ಇಷ್ಟು ಜನ ಕಂಡುಹಿಡಿತಾರಲ್ಲ, ಮಾತಾಡಿಸ್ತಾರಲ್ಲ ಪ್ರೀತಿಯಿಂದ. ಒಬ್ಬೊಬ್ರು ಅಯ್ಯೋ ಇವಳೇನು ಮಾತಾಡಿಸ್ಬೇಕು ಅಂತ ಹೋಯ್ತಾರೆ. ಬಟ್ ಅದು ಅವ್ರವ್ರ ಮನಸ್ಥಿತಿ, ನಾನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಆ ಟೈಮಲ್ಲಿ ಬೇಜಾರಾಗುತ್ತೆ. ಈಗ ಎಲ್ಲರ ಮನಸ್ಸು ಒಂದೇ ಥರ ಇರಬೇಕಲ್ಲ, ಈಗ ಅವ್ರನ್ನ ನಾವು ದೂರಕ್ಕಾಗಲ್ಲ, ಹಿಂಗನ್ಬಿಟ್ಟ ಹಂಗನ್ಬಿಟ್ಟ ಅಂತ ಅಂದ್ಬಿಟ್ಟು. ಅವ್ರವ್ರ ಮನಸ್ಥಿತಿ ಹೆಂಗಿರುತ್ತೋ ಆ ಥರ ಇರ್ತಾರೆ ಅಷ್ಟೇ. ಅದಕ್ಕೂ ಜಾಸ್ತಿ ನನಗೆ ಪ್ರೀತಿಯಿಂದ ಬಂದು ಮಾತಾಡಿಸ್ತಾರಲ್ಲ, ಸೊ ಅದೊಂದು ನನಗೆ ಖುಷಿ. ಆಮೇಲೆ ಇನ್ನೊಂದು ಡೈನಿಂಗ್ ಟೇಬಲ್ ತೊಗೊಂಡು ಬಂದೆ ಈ ವರ್ಷದಲ್ಲಿ. ಅಯ್ಯೋ ಇದೇನು ದೊಡ್ಡ ವಿಷಯನ ಅದನ್ನೇ ಹೇಳ್ಬೇಕಾ ಅಂತ ಅಂದ್ಕೊಬಿಡಿ. ಇದು ಏನು ಕಮ್ಮಿ ದುಡ್ಡಲ್ಲ, 51,000 ಈ ಡೈನಿಂಗ್ ಟೇಬಲು. ಸೊ ಇದನ್ನು ತಗೋಬೇಕು ಅಂತ ಅಂದಾಗ 51,000 ದುಡಿಬೇಕು ಅಂತ ಅಂದಾಗ ಅದ್ರ ಹಿಂದೆ ಎಷ್ಟಿರುತ್ತೆ ಹೇಳಿ ಕಷ್ಟ. ಎಷ್ಟು ನೀವು ಅನ್ಕೋಬೋದು ವಿಡಿಯೋ ಮಾಡಿಬಿಡ್ತಾಳೆ ಅಂತ. ನಾನು ನಿಜವಾಗ್ಲೂ ಟೈಮೇ ಇಲ್ಲ, ಅದರಲ್ಲೂ ನಾನು ದುಡಿಬೇಕು, ಡಲ್ ಆಗಬಾರ್ದು, ಕೆಳಗಡೆ ಇಳಿಬಾರ್ದು ಅಂತ ಅಂದ್ಬಿಟ್ಟು ನಾನು ಸಂಗೀತ ಪ್ರಮೋಷನ್ ಮುಗಿಸ್ಕೊಬೋದು, ಮನೆ ಕೆಲಸ ಮುಗಿಸ್ಕೊಂಡು, ಮಕ್ಕಳು ನೋಡಿಕೊಂಡು, ತೋಟದ ಹತ್ರ ಎಲ್ಲ ಹೋಗಿ ಕೆಲಸ ಮಾಡಿಕೊಂಡು, ಯೂಟ್ಯೂಬ್ ವಿಡಿಯೋಸ್ ಮಾಡಿಕೊಂಡು, ಅದನ್ನ ಎಡಿಟಿಂಗ್ ಮಾಡಿಕೊಂಡು, ಅರ್ಧ ಹೊತ್ತು ಅಂದರೆ 8 ಎಲ್ಲರೂ 9:15 ಅಪ್ಲೋಡ್ ಮಾಡ್ತೀರಾ ಅಂತ ಕೇಳ್ತೀರಿ. ಟೈಮ್ ಇರೋದೇ ನನಗೆ ಆವಾಗ. ಸೊ ಅಡುಗೆ ಮಾಡಿಕೊಂಡು ವಿಡಿಯೋಸ್ ಎಡಿಟಿಂಗ್ ಮಾಡಿಕೊಂಡು, ಮಕ್ಕಳು ಕಿರ್ಚ್ತಾ ಇರ್ತಾರೆ, ಟಿ ವಿ ಹಾಕಿರ್ತಾರೆ, ರೂಮ್ ಬಾಗ್ಲಾಕೊಂಡು ಡೋರ್ ಹಾಕ್ಕೊಂಡು, ಸೊ ಅಲ್ಲೋಗಿ ಕೂತ್ಕೊಂಡು ಬೇಗ ಪಟ ಅಂತ ಅಡುಗೆ ಮಾಡಿಟ್ಟು ಹೋಗಿ ರೂಮ್ ಡೋರ್ ಲಾಕ್ ಮಾಡಿಕೊಂಡು ಅಲ್ಲಿ ವಿಡಿಯೋಸ್ ಎಡಿಟಿಂಗ್ ಮಾಡಿಕೊಂಡು, ವೈಫೈ ಇವಾಗ ಹಾಕ್ಸಿರೋದು, ಮುಂಚೆ ಇರಲಿಲ್ಲ. ಗೇಟಿಗೆ ಕರ್ಕೊಂಡು ಹೋಗ್ತಾ ಇದ್ದೆ ನಮ್ಮ ಹಸ್ಬೆಂಡ್ನ, ಅಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ಕೊಂಡು ಬರ್ತಾಯಿದ್ದೆ. ಇವಾಗ ವೈಫೈ ಸೊ ಅದೇನೋ ಆಗಿದೆ ಪ್ರಾಬ್ಲಮ್. ಇವಾಗಲೂ ಹಂಗೆ ಮಾಡ್ತಾ ಇರೋದು, ಬೇಗ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಗೇಟಿಗೆ ಹೋಗ್ತಾ ಇದ್ವಿ ಅಪ್ಲೋಡ್ ಮಾಡ್ಕೊಬರೋದಕ್ಕೆ. ಸೊ ಆ ಥರ ಒಂದು ಕಷ್ಟ ಇದೆ. ಏನೇ ಒಂದು ಸುಮ್ಮನೆ ಸುಲಭವಾಗಿ ಯಾವುದೂ ಆಗಲ್ಲ, ಅವ್ರವ್ರ ಕೆಲಸ ಅವ್ರವ್ರ ಕಷ್ಟನೇ ಆಗಿರುತ್ತೆ, ಎಲ್ಲ ಸುಮ್ಮನೆ ಬರಲ್ಲ ದುಡ್ಡು. ಸೊ ಹಾಗಾಗಿ ಇದು ಡೈನಿಂಗ್ ಟೇಬಲು ಏನು 10,000 20,000 ಅಲ್ಲ, ಇದಕ್ಕೂ 500,000 ಅಂದರೆ 50,000 ರೂಪಾಯಿ ಕೊಟ್ಟು ತೊಗೊಬಂದಿರೋದು. ಇದು ಒಂಥರ ನನಗೆ ಇದೇನು ಕನಸೇನಲ್ಲ ತೊಗೊಬರ್ಬೇಕು ಅಂತ, ಜಸ್ಟ್ ಇದಕ್ಕೂ ಒಂದು ಬಂಡವಾಳ ಹಾಕಿದ್ದೀನಲ್ವ, ಇದಕ್ಕೂ ಒಂದು 50,000 ಕೊಟ್ಟು ತೊಗೊಬಂದಿದ್ದೀವಲ್ವ, ಇದಕ್ಕೂ ದುಡ್ಡು ಹಾಕಿದ್ದೀವಲ್ವ, ಕಮ್ಮಿ ದುಡ್ಡೇನಲ್ಲ. ಸೊ ಹಾಗಾಗಿ ಇದನ್ನು ತೊಗೊಬಂದಿರೋದು ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಮತ್ತು ನಂದು ಆ್ಯಂಡ್ರಾಯ್ಡ್ ಫೋನು ಚೇಂಜ್ ಮಾಡಿದೆ, ಒಂದು ಆ್ಯಂಡ್ರಾಯ್ಡ್ ಫೋನ್ ತೊಗೊಂಡೆ. ಸೊ ಇದು ಒಂದು ತೊಗೊಂಡೆ, ಅದು ಒಂದು ಖುಷಿ ಅಂತಲೇ ಹೇಳ್ಬೋದು. iPhone 16 Pro Max ತೊಗೊಂಡೆ. ಇಷ್ಟೆಲ್ಲ ಈ ಇಯರಲ್ಲಿ ತೊಗೊಂಡಿದ್ದು. ನಾನು ಒಡವೆಗೇನು ಬಂಡವಾಳ ಹಾಕಿಲ್ಲ, ಏಕೆಂತಂದರೆ ಒಂದೇ ಸಲ ಎಲ್ಲ ತೊಗೊಳಕ್ಕಾಗಲ್ಲ. ಕಮೆಂಟ್ ಮಾಡ್ತಾ ಇದ್ರಿ ಒಂದು ಮಾಂಗಲ್ಯ ಚೈನ್ ಮಾಡಿಸ್ಕೊಂಡು ಹಾಕೊಳ್ಳಿ ಅಂತ ಅಂದ್ಬಿಟ್ಟು, ನಂದು ಇದೇ ಮಾಂಗಲ್ಯ ಚೈನ್, ಅದು ಕಟ್ಟಾಗಿದೆ, ಅದು ಮುರಿಸ್ಬಿಟ್ಟು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಒಂದೇ ಸಲ ಎಲ್ಲಾಗುತ್ತೆ ಹೇಳಿ, ಅದಕ್ಕೂ ಒಂದು ಟೈಮ್ ಬೇಕಲ್ವಾ, ಎಲ್ಲನೂ ಒಂದೇ ಸಲ ತೊಗೊಳಕ್ಕಾಗುತ್ತಾ? ಅದನ್ನು ನಿಧಾನಕ್ಕೆ ಮಾಡಿಸ್ಕೋತೀವಿ. ನಮ್ಮ ಮನೆಯವ್ರ ಜೊತೆ ನಾನು ಖುಷಿಯಿಂದ ಕಳೆದಿದ್ದೀನಿ. ಸೊ ಏನು ಅಂತಂದರೆ, ಅವರು ವಿಡಿಯೋ ಮಾಡೋದಕ್ಕೆಲ್ಲ ಮುಂಚೆ ಅವರು ಜಾಸ್ತಿ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಇವಾಗ ಒಂದು ಒಳ್ಳೆ ರೀತಿಲಿ ಒಂದು ನಮ್ಮ ಹಳ್ಳಿ ಭಾಷೆನ ಬೆಳೆಸ್ಕೊಂಡು ನಾನು ಇಷ್ಟು ಚೆನ್ನಾಗಿ ಗುರುತಿಸ್ತಾರೆ, ಇಷ್ಟು ಫೇಮಸ್ ಆಗಿದ್ದೀನಿ, ಇಷ್ಟು ಫಾಲೋವರ್ಸ್ ತೊಗೊಂಡಿದ್ದೀನಿ ಅನ್ನೋದೊಂದು ಅವ್ರಿಗೂ ಖುಷಿ. ಆ ಖುಷಿ ನೋಡಿ ನನಗೂ ಖುಷಿ ಅದೊಂದು. ಮತ್ತು ಪ್ರಮೋಷನ್ಸ್ ಎಲ್ಲ ಸಿಗ್ತಿರುತ್ತೆ, ಅದು ಒಂದು. ಮತ್ತು ಸಂಗೀತ ಪ್ರಮೋಷನ್ ಸಿಕ್ಕಿರೋದು ಮಂತ್ಲಿ ಇಷ್ಟು, ಅದರಲ್ಲೂ ನನಗೆ ದುಡ್ಡು ಬರುತ್ತೆ, ಅದರಲ್ಲೂ ಅರ್ನ್ ಮಾಡ್ತಾ ಇದ್ದೀನಿ. ಸಂಗೀತ ಪ್ರಮೋಷನ್ ಸಿಕ್ಕಿದ್ದು ಒಂದು ಈ ಇಯರಲ್ಲೇ, ಅದು ಒಂದು ಖುಷಿ. ಅದು ಇಷ್ಟೆಲ್ಲ ಕಾರಣ ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ, ನೀವು ಕೊಟ್ಟಿರೋ ಪ್ರೀತಿ. ನಿಮಗೆ ಥ್ಯಾಂಕ್ಸ್ ನನ್ನ ಕಡೆಯಿಂದ. ನನಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಇನ್ನೊಂದು ಏನು ಅಂತಂದರೆ, ಈ ಇಯರಲ್ಲಿ ನನಗೆ ಬೆಸ್ಟ್ ಪರ್ಸನ್ ಸಿಕ್ಕಿದ್ದಾರೆ, ನಿಮ್ಮೆಲ್ಲರಿಗೂ ಗೊತ್ತು, ದರ್ಶಿನಿ. ಸೊ ತುಂಬ ಒಳ್ಳೆ ಗುಡ್ ಹಾರ್ಟ್ ಇರೋವಂಥ ಒಂದು ಫ್ರೆಂಡ್ ಸಿಕ್ಕಿರೋದು ನನಗೆ ತುಂಬಾ ಖುಷಿ. ಅದೊಂದು
ಮತ್ತು ಸೊ ನನ್ನನ್ನು ಅರ್ಥ ಮಾಡ್ಕೊಳ್ದೇ ನಾನು ಹೆಂಗೆ ಏನು ಅಂತ ಅರ್ಥ ಮಾಡ್ಕೊಳ್ದಲ್ಲೇ ಬಿಟ್ಟೋಗಿರೋರು ಇದ್ದಾರೆ. ಸೊ ಏನು ಹೇಳೋದು ಅವ್ರ ಬಗ್ಗೆ. ಆಂಟಿ ನನಗೆ 2024 ಸಿಕ್ಕಿದ್ದು, ಅದು ಖುಷಿಯೇ ನನಗೆ. 25ನಲ್ಲೂ ಇದ್ದಾರೆ ಆಂಟಿ, ಇನ್ನು ಮುಂದೆ. ಸೊ ಇವರಿಬ್ಬರು ನನ್ನ ಲೈಫ್ ಲಾಂಗ್ ನನ್ನ ಜೊತೆ ಇರಬೇಕು ಅಂತ ಇಷ್ಟಪಡ್ತೀನಿ. ಸೊ ಇರ್ಬೇಕು ನನ್ನ ಲೈಫಲ್ಲಿ. ಇಬ್ಬರೂ ಅಷ್ಟೇ ಗುಡ್ ಹಾರ್ಟ್ ಪರ್ಸನ್ ಇವರು. ಇಬ್ಬರು ಮನಸ್ಸು ತುಂಬ ಒಳ್ಳೆಯದು, ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅದನ್ನೇ ಹೇಳ್ತಾ ಇರ್ತಾರೆ, ನಿನ್ನನ್ನು ಯಾರು ಅರ್ಥ ಮಾಡ್ಕೊಂಡಿದ್ದಾರೋ ಅವ್ರಿಗೆ ಮಾತ್ರ ನೀನೇನು ಹೆಂಗೆ ಅನ್ನೋದು ಗೊತ್ತು. ಅರ್ಥ ಮಾಡ್ಕೊಳ್ದೇ ಇರೋರಿಗೆಲ್ಲ ನಿನ್ನ ಬಗ್ಗೆ ಗೊತ್ತಿಲ್ಲ. ಅದಕ್ಕೆಲ್ಲ ನೀನು ತಲೆ ಕೆಡಿಸ್ಕೊಬೇಡ. ನಮಗೆ ಚೆನ್ನಾಗಿ ಅರ್ಥ ಆಗಿದೆಯಾ ನೀನು, ನನ್ನ ಜೊತೆ ಹಿಂಗೆ ಇರು ಅಂತ ಅಂದ್ಬಿಟ್ಟು. ನಾನು ಹೇಳೋದಷ್ಟೇ, ನನ್ನನ್ನು ಅರ್ಥ ಮಾಡ್ಕೊಂಡಿರೋರಿಗೆ ನನ್ನ ಬಗ್ಗೆ ಏನು ಅನ್ನೋದು ಗೊತ್ತು. ಇದೇ ಥರ ಲೈಫ್ ಲಾಂಗ್ ನನ್ನ ಜೊತೆ ಇರಲಿ. ಇಷ್ಟನ್ನ ಹೇಳ್ತಾ 2025ರಲ್ಲಿ ನನ್ನ ಜರ್ನಿ ಹೇಗಿತ್ತು ಅನ್ನೋದನ್ನ ನಿಮ್ಮೆಲ್ಲರಿಗೂ ಕೂಡ ಶೇರ್ ಮಾಡಿದ್ದೀನಿ. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಆಸೆ, ಕನಸು, ಬೇಡಿಕೆ ಎಲ್ಲ ಈಡೇರಲಿ. ಆಯುಷು ಆರೋಗ್ಯ ಕೊಟ್ಟು ನಿಮ್ಗೆ ಕಾಪಾಡಲಿ. ನೀವೇನು ಅಂದ್ಕೊಂಡಿರ್ತೀರೋ ಲೈಫಲ್ಲಿ ಏನಾಗಬೇಕು, ಯಾವ ಥರ ನನ್ನ ಲೈಫಲ್ಲಿ ಅಚೀವ್ ಮಾಡಬೇಕು ಅಂತ ಏನೇನು ಕನಸು ಇಟ್ಕೊಂಡಿರ್ತೀರೋ ಎಲ್ಲ ಕನಸು ನನಸಾಗಲಿ. ಎಲ್ಲ ಆಸೆ ಎಲ್ಲ ಈಡೇರಲಿ. ಆದಷ್ಟು ಎಲ್ಲರಿಗೂ ಒಳ್ಳೇದು ಮಾಡಿ, ಒಳ್ಳೇದನ್ನ ಬಯಸಿ, ಬೇರೆಯವ್ರಿಗೆ ಕೆಟ್ಟದ್ದು ಮಾಡೋಕ್ಕೆ ಹೋಗ್ಬಿಡಿ. ಸೊ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು.